ಚಿತ್ರೋದ್ಯಮ ಚಿತ್ರೋದ್ಯಮ ಬೆಳಿಬೇಕು. ಆ ಮೂಲಕ ನಮ್ಮ ಕನ್ನಡದ ನೆಲ, ಕನ್ನಡದ ಭಾಷೆ ಇಡೀ ವಿಶ್ವಕ್ಕೆ ಪರಿಚಯ ಆಗಬೇಕು. ಪ್ರತಿಯೊಬ್ಬ ಕನ್ನಡಿಗ ಪ್ರೇಕ್ಷಕನ ಹಪಹಪಿ, ಬಯಕೆ, ಆಸೆ ಕೂಡ. ಹಾಗಾಗ್ಬೇಕಂದ್ರೆ ಇನ್ನೇನು ಆಗಬೇಕು ಚಿತ್ರೋದ್ಯಮದಲ್ಲಿ ಅಂತ ಹೇಳಿ, ಕನ್ನಡ ಚಿತ್ರೋದ್ಯಮದಲ್ಲಿ? ನಮ್ಮ ಕನ್ನಡ ಚಿತ್ರೋದ್ಯಮದಲ್ಲಿ ಇವತ್ತೂ ಸಹಿತ ಅಂತಾರಾಷ್ಟ್ರೀಯ ಮಟ್ಟಕ್ಕಿದೆ, ಗೊತ್ತಾಯ್ತಾ? ಅಲ್ಲಲ್ಲೇ ತಡೆಗೋಡೆಗಳು ಇದ್ದಾವೆ. ನಿನಗೆ ಒಂದು ಸ್ಪಷ್ಟವಾಗಿ ಉದಾಹರಣೆ ಹೇಳಬೇಕು ಅಂತಂದರೆ, ಇಡೀ ಪೃಥ್ವಿ ಒಳಗೆ ಯಾವ ಮೂಲೆಗೆ ಹೋದರೂ ಒಬ್ಬ ಕನ್ನಡಿಗ ಇದ್ದಾನೆ. ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಸಂಘಗಳನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮ ಕಾಟೇರ ಪಿಕ್ಚರು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನಮ್ಗೆ ಹೇಳಿ ಕೊಡಿಸಿ ಅಂತ ಹೇಳ್ಬಿಟ್ಟು ಐರ್ಲ್ಯಾಂಡಿಂದ ಈಶ್ವರನ್ ಒಬ್ಬ ನನ್ನ ಸ್ನೇಹಿತ ಫೋನ್ ಮಾಡ್ತಾ ಇದ್ದಾನೆ. ನೀವು ರಾಕ್ಲೈನ್ ವೆಂಕಟೇಶ್ಗೆ ಹೇಳಿ ರೆಕಮೆಂಡ್ ಮಾಡಿ ಸರ್, ಪ್ಲೀಸ್ ನಾವಿಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಅಂತಾರೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಇತ್ತು. ಒಂದು ಕಾಲದಲ್ಲಿ ಏನು ಚಂದ್ರ ಹೊಸೂರಿಂದ ಆಚೆ ಹೋಗ್ತಿರ್ಲಿಲ್ಲ, ಈ ಕಡೆ ಚಿಕ್ಕಬಳ್ಳಾಪುರದಿಂದ ಆಚೆ ಹೋಗ್ತಿರ್ಲಿಲ್ಲ. ಕೋಲಾರ ಡಿಸ್ಟ್ರಿಕ್ಟಲ್ಲಿ ತೆಲುಗು ಪ್ರಭಾವ ಜಾಸ್ತಿ ಇರ್ತಾಯಿತ್ತು, ಗೊತ್ತಾಯ್ತಾರ? ಹಾಗಾಗಿ ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ಗೊತ್ತಾಯ್ತಾ, ದಕ್ಷಿಣ ಭಾರತ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸ್ತಾ ಇದ್ದೀವಿ, ಹೌದಲ್ವ? ಒಂದು KGF ಅಲ್ಲೇನಮ್ಮ, ಒಂದು ಕಾಂತಾರ ಅಲ್ವಾ? ಅದಕ್ಕೆ ಹೇಳೋದು, ಕಲಾದೇವಿ ಯಾವತ್ತು ಬಂಜೆ ಅಲ್ಲ ಕಣಮ್ಮ. ಅವಳು ಉದರದಲ್ಲಿ ಬೇಕಾದಷ್ಟು ನವರತ್ನಗಳಿದೆ, ಮಾಣಿಕೆಗಳಿದೆ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಗೋಮೇದಿಕ, ಮರಕತ, ಹವಳ ಎಲ್ಲ ಇದೆ. ಅದನ್ನು ಹೆಕ್ಕಿ ತೆಗಿಬೇಕು ಅಷ್ಟೇ. ರಿಷಬ್ ಶೆಟ್ಟಿ ಅಂತ ವಾವ್ ಕಾಂತಾರ ಅಂತಾರೆ. ರಿಷಬ್ ಶೆಟ್ಟಿಗೆ ಮತ್ತೊಂದು ಅನ್ವರ್ಥನಾಮನೇ ಕಾಂತಾರ, ಕಾಂತಾರಕ್ಕೆ ಅನ್ವರ್ಥನಾಮನೇ ರಿಷಬ್ ಶೆಟ್ಟಿ ಅಲ್ವೇನಮ್ಮ? ಹಾಂ, KGF ಅಂದ್ರೆ ಯಶ್ ಅಂದ್ರೆ KGF ಅನ್ನೋ ಮಟ್ಟಕ್ಕೆ ಆಯ್ತಲ್ಲಮ್ಮ. ಅದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ? ಒಬ್ಬ ನಿರ್ಮಾಪಕನ ಜೇಬ್ ತುಂಬಿದ್ರೆ ಅದರಲ್ಲಿ 25 ಕಲಾವಿದರ ಕುಟುಂಬ, 100 ಜನ ತಂತ್ರಜ್ಞರ ಕುಟುಂಬ ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಅದನ್ನು ಬರೆದಿಟ್ಕೋಬೇಕು ನಾವು ಜೀವನದಲ್ಲಿ. ಹಾಂ, ಅದಕ್ಕೇ ಅಣ್ಣವ್ರ ಕಾಲದಿಂದ ನಾವು ಕಲ್ತಿದ್ದ ಪಾಠ ಏನು ಅಂತಂತಂದರೆ, ಒಬ್ಬ ನಿರ್ಮಾಪಕ ಅಂದರೆ ಅನ್ನದಾತ. ಅನ್ನದಿಂದ ಜನಿಸಿದದು ಅಖಿಲ ಚರಾಚರ ಜಗತ್ತು. ಇವತ್ತು ಕ್ರಿಮಿಕೀಟಗಳಿಗೂ ಅನ್ನ ಬೇಕು ಅಲ್ವೇನಮ್ಮ? ಅನ್ನ ಹಾಕೊಂಡು ತಂದೆ ಸಮಾನ ಆಗ್ತಾನೆ. ಅವನ ವಯಸ್ಸಲ್ಲಿ ಚಿಕ್ಕವನು ದೊಡ್ಡವನು, ಅವನು ಯಾವ ಜಾತಿ ಅಂತ ನಮಗೇನಮ್ಮ ಗೊತ್ತು? ಅನ್ನಕ್ಕೆ ಯಾವ ಜಾತಿ ಇದೆ, ಗಾಳಿಗೆ ಯಾವ ಜಾತಿ ಇದೆ, ಕುಡಿಯೋ ನೀರಿಗೆ ಯಾವ ಜಾತಿ ಇದೆ ಅಲ್ವಾ? ಅದಕ್ಕೆ ಕಲಾವಿದರು ಒಂದೇ ಕುಟುಂಬ. ನಾವು ಹಿರಿಯರನ್ನ ಮಾತನಾಡಿಸೋದ್ರಿಂದ ಕೇವಲ ಅವರ ಕ್ಷೇತ್ರ ಮಾತ್ರ ಅಲ್ಲ, ಜೀವನದ ಅನುಭವದ ಮಾತುಗಳು ಆಚೆ ಬರುತ್ತೆ ಅಂತ ಹೇಳಿ ಅದನ್ನು ಹೊರತೆಗೆಯೋ ಪ್ರಯತ್ನ ನಾನು ಮಾಡಿದ್ದೀನಿ, ಯಶಸ್ವಿ ಆಗಿದ್ದೀನಿ ಅಂತ ಭಾವಿಸ್ತೀನಿ. ತುಂಬ ಹೃದಯದ ಧನ್ಯವಾದ ಮತ್ತೊಮ್ಮೆ ದೊಡ್ಡಣ್ಣ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಜೀವನದ ಅನುಭವದ ಮಾತುಗಳು, ಎಸ್ಪೆಷಲಿ ನಮ್ಮ ಯುವ ಪೀಳಿಗೆಗೆ ಬೇಕಾದ ಮಾತುಗಳನ್ನು ತಿಳಿಸ್ಕೊಟ್ರಿ. ಮತ್ತೊಮ್ಮೆ ಧನ್ಯವಾದ ಅದಕ್ಕೋಸ್ಕರ. ನಮಸ್ಕಾರಮ್ಮ. ನೀವು ಕರೆಸಿ ನನ್ನ ಕೈಲಿ ಮಾತಾಡ್ಸೋದಕ್ಕೆ ತುಂಬ ಸಂತೋಷ ಆಯಿತು. ಏಕೆ ಅಂತಂತಂದರೆ, ಇವತ್ತಿನ ದಿವಸಗಳಲ್ಲಿ ನಿಮ್ಮಂಥವ್ರು ಕೇಳಿದಾಗ 4 ಮಾತಾಡೋಂಥ ಯೋಗನ ಭಗವಂತ ಕೊಟ್ಟವನೇ. ಇವತ್ತು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ. ಹಾಗಾಗಿ ದೇವರಿಗೆ ಎಲ್ಲ ರೀತಿಯಿಂದಲೂ, ನಮ್ಮ ಅವಧೂತರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ನಮ್ಗೆ ಅನ್ನ ಆಗ್ತಾ ಇರೋ ಪ್ರೇಕ್ಷಕರಿಗೂ ಅಷ್ಟೇ, ನಿಮಗೂ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನು ಹಾಕ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ಇದಾಗಿತ್ತು ಈ ವಾರದ ಸ್ಪಾಟ್ಲೈಟ್ ವಿಶೇಷ ಕಾರ್ಯಕ್ರಮ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.